ಹಾಯ್, ಈ ವಿಡಿಯೋದಲ್ಲಿ ನಿಮಗೆ ಒಂದು ನೈಟ್ ವ್ಯೂ ಆಫ್ ನಿಜಾಮಿ ಸ್ಟ್ರೀಟ್ ಸಿಗುತ್ತೆ. ಅದಾದಮೇಲೆ ಮಡ್ ವಾಲ್ಕನು ಇನ್ ಗೋಬುಸ್ತಾನ್, ಮತ್ತು ನೆಕ್ಸ್ಟು ದ ಲ್ಯಾಂಡ್ ಆಫ್ ಫೈರು. ಅದ್ರ ನೆಕ್ಸ್ಟು ನಾವು ಇದು ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಇದೊಂದು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ವ್ಯೂ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಪಾರ್ಟ್ 2 ಬಾಕು ಎಕ್ಸ್ಪೀರಿಯನ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಇಂಡಿಯನ್ ರೆಸ್ಟೋರೆಂಟ್ಸು ಬ್ರೇಕ್ಫಾಸ್ಟ್ಗೆ ಏನಾದ್ರು ಸಿಗುತ್ತೆ ಅಂತ ಎಲ್ಲ ಕಡೆ ಹುಡ್ಕೊಂಡಿದ್ವಿ, ಯಾವುದೂ ಹೋಗಿ ಬಂದಿಲ್ಲ. ಸೊ ಸದ್ಯಕ್ಕೆ ಮೆಕ್ಡೊನಲ್ಲಿ ಒಂದು ಹೋಗ್ಬಂದಿದೆ, ನೋಡೋಗ್ಬಿಟ್ಟು ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಇವತ್ತೇನು ಮಾಡೋಕ್ಕಾಗಲ್ಲ. ಎಸ್ ಅಲ್ವಾಶು. ಸೊ ಮಾರ್ನಿಂಗು ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದ್ವಿ. ಬಟ್ ನಮಗೆ ಸರ್ಚ್ ಮಾಡಿದ್ವಿ, ನಿಯರ್ ಬೈ ಎಲ್ಲೂ ಸಿಗಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿತ್ತು. ಒಂದು ಮೆಕ್ಡೊನಲ್ ಇತ್ತು, ಸೊ ಅಲ್ಲಿಗೆ ಬಂದ್ವಿ. ಸೊ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಸೊ ಎನಿಥಿಂಗ್ ಲೈಟಾಗಿ ಬ್ರೇಕ್ಫಾಸ್ಟ್ಗೆ ರೆಡಿ ಇರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಹೀಗೆ ನಮ್ಮದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಡೇ ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ರಿಯಲ್ ಸ್ಟ್ರಗಲ್ ಇವಾಗ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಎಕ್ಸ್ಪೀರಿಯೆನ್ಸು. ಟ್ರಾವೆಲ್ಸ್ ಅವರು ಒಂದು ಸ್ಪಾಟ್ ಹೇಳಿದರು, ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟಿದ್ದು. ಅಲ್ಲಿಂದ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸು. ಬಟ್ ಆ ಚಳಿಗೆ ಮತ್ತು ನಾವು ಹಾಕ್ಕೊಂಡಿರೋ ಮೂರು ಜೊತೆ ಬಟ್ಟೆ, ದ ಹೆವಿ ಲಗೇಜು, ಇಟ್ಸ್ ಡಿಫಿಕಲ್ಟ್ ಆಗ್ತಾಯಿತ್ತು. ಥಂಡಿ ಗಾಳಿ ಬರ್ತಾಯಿತ್ತು. ಅವ್ನು ಕೆಳಗಡೆ ಇಳಿತಿರ್ಲಿಲ್ಲ, ಸೊ ಅವ್ರು ಕ್ಯಾರಿ ಮಾಡ್ತಾಯಿದ್ರು. ನಾವು ಬಂದ ತಕ್ಷಣ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ರು. ಮತ್ತು ನಮ್ಮ ಟೂರ್ ಗೈಡು ಜೊತೆಗೆ ಇಬ್ಬರು ಚೈನಾದ ಲೇಡೀಸ್ ಇದ್ದರು. ಸೊ ಇದು ನಮ್ಮ ಜರ್ನಿ ಹೀಗೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಇದೆ ಗೋಬುಸ್ತಾನ್ಗೆ. 1 ಅವರ್ ತೊಗೊಬೋದು. 1 ಅವರ್ ಆ್ಯಕ್ಚುಲಿ. ಫಸ್ಟು ಗೋಬುಸ್ತಾನ್, ಅಲ್ಲಿಂದ ಇದು ಮಡ್ವಾಲ್. ಓಕೆ ಅರ್ಷು, ಎಕ್ಸೈಟೆಡಾ ಅರ್ಷು? ಮೇಬಿ ಹಿ ವಿಲ್ ಸ್ಲೀಪ್ ಅಂತ. ಅರ್ಷು, ಆರ್ ಯು ಸ್ಲೀಪಿಂಗ್? ಯಾರು ಸೇ ಹಾಯ್ ಟು ಆಂಟಿ. ಹಾಗೆ ನಾವು ಸಿಟಿ ವ್ಯೂ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಸೊ ಸುತ್ತಮುತ್ತ ಎಲ್ಲ ನೋಡಿದ್ರೆ ಚೆನ್ನಾಗಿದೆ ಆ್ಯಕ್ಚುಲಿ. ಬಿಲ್ಡಿಂಗ್ಸ್ ಎಲ್ಲ ಸ್ವಲ್ಪ ತುಂಬ ಹಳೇದು, ಅದೊಂದು ಬಿಟ್ಟರೆ ವ್ಯೂ ಎಲ್ಲ ಚೆನ್ನಾಗಿತ್ತು ಇವತ್ತಾಗಿ. ನಾವು ಗೋಬುಸ್ತಾನ್ವರೆಗೆ ನಾವು ಇವಾಗ ಹೋಗ್ತಿರೋ ಕಾರಲ್ಲೇ ಹೋಗ್ತೀವಿ. ಅದಾದಮೇಲೆ ಅಲ್ಲಿಂದ ಮಡ್ ವಾಲ್ಕನ್ಗೆ ಅದು ನೆಕ್ಸ್ಟ್ ಬೇರೆ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಸೊ ಅದು ಆಫ್ ರೋಡ್, ಮಡ್ ರೋಡ್ ಏನೋ ಇದೆಯಂತೆ. ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ಸೊ ಇಲ್ಲೆಲ್ಲ ಆಯಿಲ್ ಆ್ಯಂಡ್ ಗ್ಯಾಸ್ ಪ್ಲ್ಯಾಂಟ್ಸ್ ಎಲ್ಲ ಇದೆ. ನೀವು ನೋಡಿದ್ರೆ ಅಲ್ಲಿ ನೋಡಿದ್ದೆಲ್ಲ ಬೆಂಕಿ ಬರ್ತಿದೆ. ಬಂದಿದ್ದು ಫಸ್ಟ್ 2 ಡೇಸು ಇಟ್ ವಾಸ್ ಮಳೆ ಮತ್ತು ಸ್ವಲ್ಪ ಫುಲ್ ಮೋಡ ಥರ ಇತ್ತು. ಸೊ ಇದನ್ನು ನೋಡಿ ಸ್ವಲ್ಪ ಸಮಾಧಾನ ಆಯಿತು. ಇಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ವಿ ಅನ್ನಿಸ್ತಾ ಇತ್ತು. ನಾವೀಗ ರೀಚ್ ಆದ್ವಿ. ಅದಾದಮೇಲೆ ನಾವು ನೆಕ್ಸ್ಟ್ ಇವಾಗ ಮಡ್ ವಾಲ್ಕನ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ. ಸೊ ಇಲ್ಲೂ ಕೂಡ ನಾವು ಸ್ವಲ್ಪ ನೋಡಿದ್ವಿ, ಕುರಿಗಳು ಮತ್ತು ಎಮ್ಮೆ, ಸ್ವಲ್ಪ ಇದೆ ಅಲ್ಲೂ ಆ ಕಡೆ ಈ ಕಡೆ. ಬಟ್ ಅಷ್ಟು ಗ್ರೀನರಿ ಇಟ್ಸ್ ಓಕೆ, ಗ್ರೀನರಿ ಸ್ವಲ್ಪ ಇತ್ತು.
ಆಫ್ ರೋಡ್ ಜರ್ನಿನೇ ಆಲ್ಮೋಸ್ಟ್ 30 ಮಿನಿಟ್ಸ್ ಆಗುತ್ತೆ. ಅವ್ರು ನಮಗೆ 15 to 20 ಮಿನಿಟ್ಸ್ ಅಂದರು, ಮೋರ್ ದೆನ್ 30 ಮಿನಿಟ್ಸ್ ಆಗುತ್ತೆ. ಆ್ಯಕ್ಚುಲಿ ಹಿಂದಿನ ದಿನ ಮಳೆ ಬಂದಿತ್ತು, ಸೊ ಅದಕ್ಕೋಸ್ಕರ ಅದು ಕರೆಕ್ಟಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಈ ಒಂದು ಹಂಗೋ ಹಿಂಗೋ ಮಾಡಿ ಅತ್ತಾಗೆ ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ಗೊತ್ತಾಯಿತು ಅಲ್ಲಿ ತನಕ ಕಾರ್ ಹೋಗೋಕ್ಕಾಗಲ್ಲ ಅಂತ. ಸೊ ಅದೊಂದು ಮಧ್ಯದಲ್ಲಿ ಇದಾಯಿತು. ಸೊ ಅದಕ್ಕೆ ನಮ್ಮನ್ನ ಎಲ್ಲ ಇಳಿಸ್ಬಿಟ್ಟು, ಸೊ ನೀವು ಯಾರಾದರೂ ಹೋಗೋದಿದ್ರೆ ಹೋಗಿ ಅಂತ ಹೇಳಿದ್ರು. ಸೊ ನಾವು ಇಲ್ಲಿ ತನಕ ಬಂದಿದ್ದೀವಿ, ಏನೂ ನೋಡ್ದೇ ಹೋದರೆ ಇದು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಮನೆಯವರು ಪಾಪು ಇಟ್ಕೋಬೇಕಿತ್ತು. ಅದು ಅಂದರೆ ಮಳೆ ಬಂದಿದ್ದರಿಂದ ಅಷ್ಟು ನೀಟಾಗಿ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೋದೆ. ನನ್ನ ಜೊತೆಗೆ ಚೈನಾದೊಂದು ಹುಡುಗಿ ಬಂದು ಇನ್ನೊಂದು ಹುಡುಗಿ ನಮ್ಗೆ ಬರಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಶೂನಿಗೆಲ್ಲ ನೀಟಾಗಿ ಕವರ್ನ ಪ್ಯಾಕ್ ಮಾಡಿಕೊಂಡು ಗಲೀಜಾಗಬಾರ್ದು ಅಂತ ಹಂಗೆ ವಾಕ್ ಮಾಡ್ತಾ ಹೋದ್ವಿ. ಅವ್ರು ಅಂದರು ಆ್ಯಕ್ಚುಲಿ ಒಂದು 80 to 100 ಮೀಟರ್ ಅಷ್ಟೇ ಇರೋದು, ಸೊ ನೀವು ಹೋಗಿ ನೋಡ್ಕೊಂಬನ್ನಿ ಅಂತ. ಆದರೆ ನಾವು 80 to 100 ಮೀಟರ್ ಅಂತ ಹೋದರೆ ಅದು ನಮಗೆ ಕಾಣಿಸ್ತಾನೂ ಇಲ್ಲ, ಎಲ್ಲೂ ಇಲ್ಲ. ಬಟ್ ಅರ್ಧ ಹೋಗ್ತಾಯಿದ್ವಿ, ಅಷ್ಟೊತ್ತಿಗೆ ಆ ಚೈನಾ ಹುಡುಗಿನೂ ಕೂಡ ನಾನು ಬರಲ್ಲ ಅಂತ ಡ್ರಾಪ್ ಮಾಡಿದ್ಲು. ಸೊ ನಾನು ಇನ್ನೇನು ಸ್ವಲ್ಪನೇ ಅಲ್ವಾ ಅಂತ ಅಂದ್ಕೊಂಡು ಟ್ರೈ ಮಾಡೋಣ ಅಂತ ಹೋದೆ. ಇದು ನಂದು ಫಸ್ಟ್ ಅಡ್ವೆಂಚರು, ಆಲ್ಮೋಸ್ಟ್ ಒಂದು 6 to 7 ಇಯರ್ಸ್ ಆದಮೇಲೆ. ಸೊ ಸ್ವಲ್ಪ ಭಯ ಇತ್ತು ಒಳಗಡೆ ಒಬ್ಬಳೇ ಹೋಗೋದಕ್ಕೆ ಬೇಡ ಅಂತ. ಬಟ್ ಇಲ್ಲಿ ತನಕ ಬಂದಿದ್ದೀನಿ, ಏನೋ ಟ್ರೈ ಮಾಡ್ದೇ ಹೋದರೆ ಇಟ್ಸ್ ಯೂಸ್ಲೆಸ್ ಅಂತ ಅಂದ್ಕೊಂಡು ಟ್ರೈ ಮಾಡೋಣ ಅಂತ ಮುಂದೆ ಹೋದ್ವಿ. ಕೊನೆಗೂ ಅಲ್ಲಿ ಆಮೇಲೆ ನಂಗೆ ಆ್ಯಕ್ಚುಲಿ ಅಲ್ಲಿ ಏನಂದರೆ ಆ ಕಡೆ ಈ ಕಡೆ ಏನೂ ಇಲ್ಲ ಸುತ್ತಮುತ್ತ. ಕೇಳಿಸ್ಕೊಳ್ಳಿ ನೀವೇ ಅದ್ರದ್ದು ಸೌಂಡ್ ಎಲ್ಲ ಹೇಗಿದೆ ಅಂತ, ಹೆಂಗೆ ಬರುತ್ತೆ ಅಂತ. ಆ ಚಳಿಗೆ ಫುಲ್ಲು ಕೈಯೆಲ್ಲ ಫ್ರೀಸ್ ಆಗ್ತಿದೆ, ಫೋನ್ ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಮತ್ತು ಫುಲ್ಲು ಗಾಳಿ ಬೀಸ್ತಿದೆ, ಮತ್ತು ಸುತ್ತಮುತ್ತ ಯಾರೂ ಇಲ್ಲ, ಮತ್ತು ಯಾವ ಕಡೆ ಹೋಗಬೇಕು ಅನ್ನೋ ಐಡಿಯಾನೂ ಕೂಡ ಇಲ್ಲ. ಅದು ಹೆಂಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇಟ್ ವಾಸ್ ಟೋಟಲಿ ಬ್ಲ್ಯಾಂಕ್. ಬಟ್ ಓನ್ಲಿ ಥಿಂಗ್ ಇಸ್ ನಾನು ಟ್ರೈ ಮಾಡಿ ನೋಡೋಣ ಹೇಗೆ ಅಂತ ಅಷ್ಟೇ ಇದ್ದಿದ್ದು. ಇದು ಇವಾಗ ನೋಡ್ತಿದ್ದಿರಲ್ಲ, ಅದು ಆಲ್ರೆಡಿ ಹೊರಗಡೆ ಎಲ್ಲ ಬಂದುಬಿಟ್ಟಿದೆ, ಮಡ್ ಅನ್ನೋದೇ. ಸೊ ಮುಂಚೆ ನೋಡಿದ್ದು ಅದು ಸೌಂಡ್ ಎಲ್ಲ ಕೇಳಿಸ್ಕೊಳ್ಳಿ. ಅದಷ್ಟೇ ಕೂಡ ಆಗಿದ್ದು. ಆಮೇಲೆ ನಮ್ಮ ಮನೆಯವರು ನನ್ನ ಫಾಲೋ ಮಾಡ್ಕೊಬಂದರು. ಆಮೇಲೆ ವಾಪಸ್ ಬಂದೆ ಜೊತೆಯಲ್ಲಿ. ಡ್ರೈವರು ಫುಲ್ ಎದುರಿಸ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ನರಿಗಳಿದೆ ಮತ್ತು ಅದು ಇದು, ಸೊ ತಿನ್ಕೊಂಬಿಡುತ್ತೆ ಅಂತ. ಸೊ ಅದಕ್ಕೆ ಭಯ ಪಡ್ಕೊಂಡು ಓಡಿ ಬಂದಿದ್ದರು. ನನಗೆ ಮುಂಚೆ ಹೋಗ್ಬೇಕಾದ್ರೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಸೊ ಅದೇ ಧೈರ್ಯದ ಮೇಲೆ ಹೋಗಿದ್ದು.
ಸೊ ಇವಾಗ ನಾವು ಆ್ಯಕ್ಚುಲಿ ಗೋಬುಸ್ತಾನ್ ರಾಕ್ ಆರ್ಟ್ ಗ್ಯಾಲರಿ ಲ್ಯಾಂಡ್ಸ್ಕೇಪ್ ಅಂತ ಬಂದಿದ್ದೀವಿ. ಬಟ್ ಆ್ಯಕ್ಚುಲಿ ಇಲ್ಲೇ ಸೇಮ್ ಒಂದು ನ್ಯಾಷನಲ್ ಪಾರ್ಕ್ ಮ್ಯೂಸಿಯಂ ಇದೆ, ಅದನ್ನು ಸ್ಕಿಪ್ ಮಾಡಿದ್ವಿ. ಬಟ್ ಇದು ವ್ಯೂ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಅದಕ್ಕೆ ಬಂದ್ವಿ. ಆ್ಯಂಡ್ ಇಲ್ಲಿ ಗೈಡೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ವಿ. ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಸ್ವಲ್ಪ ಚೆನ್ನಾಗಿತ್ತು. ಬಟ್ ಆನ್ ದ ವೇ ಮಧ್ಯದಲ್ಲಿ ಸ್ವಲ್ಪ ಇವನು ಡಿಸ್ಟರ್ಬ್ ಮಾಡ್ತಾ ಇದ್ದ. ಏನೋ ರಾಕ್ ಮೇಲೆ ಇದು ಮಾಡಿದ್ರೆ ಒಂದು ಮ್ಯೂಸಿಕ್ ಬರುತ್ತೆ ಅಂತ ಟ್ರೈ ಮಾಡಿಸು. In the middle of the ಅದು ಲ್ಯಾಂಡ್ಸ್ಕೇಪ್ ಆರ್ಟ್ ಕಲ್ಚರ್ದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಲ್ಯಾಂಡ್ ಆಫ್ ಫೈರು. ಇಟ್ಸ್ ನಥಿಂಗ್ ಬಟ್ ಆ್ಯಕ್ಚುಲಿ ಅಚ್ಚೇಗಾನ್ ಟೆಂಪಲ್ ಅಂತ ಕರೀತಾರೆ. ಸೊ ನಾವು ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮಗೆ ತುಂಬ ಹೊಟ್ಟೆ ಹಸಿತಾಯಿತು, ಸೂಪರ್ ಅಂಗ್ರಿ. ಸೊ ಅದಕ್ಕೆ ಊಟ ಮಾಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲೇ ಇದ್ದಿದ್ದು ರೆಸ್ಟೋರೆಂಟ್ ನೇಮ್ ಬಂದು ಅಸ್ತೇಗನ್ ರೆಸ್ಟೋರೆಂಟು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಫುಡ್ಡು ತುಂಬ ಚೆನ್ನಾಗಿತ್ತು ಇಲ್ಲಿ. ಸೊ ನಾವು ಇದನ್ನು ತಿಂದ್ಕೊಂಡು ನೆಕ್ಸ್ಟ್ ನಾವು ಅದು ಲ್ಯಾಂಡ್ ಆಫ್ ಫೈರ್ ಅಸ್ತೇಗಾನ್ ಟೆಂಪಲ್ಗೆ ಹೋದ್ವಿ. ಸೊ ಇದು ಇಂಟ್ರೆಸ್ಟಿಂಗ್. ಇಲ್ಲೂ ಕೂಡ ಇದನ್ನು ಫೈರ್ ಟೆಂಪಲ್ ಅಂತಲೇ ವಾರ್ಶಿಪ್ ಮಾಡ್ತಾಯಿದ್ರಂತೆ. ಸೊ ಆ್ಯಕ್ಚುಲಿ ಬಂದು ಇಲ್ಲಿ ಇಂಡಿಯನ್ ಮತ್ತು ಇರಾನಿಯನ್ನು, ಸೊ ಅವರೆಲ್ಲ ಇದನ್ನು ಬಿಲೀವ್ ಮಾಡ್ತಾಯಿದ್ರು. ಸೊ ಇದೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಿಮಗೆ ಇಲ್ಲಿ ನೋಡಿದರೆ ಹಿಂದಿಲೆಲ್ಲ ಬರೆದಿರೋದೆಲ್ಲ ಸಿಗುತ್ತೆ. ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಅನ್ನಿಸ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಹಿಂದಿದು ಲೆಟರ್ಸ್ ಎಲ್ಲ ಬರೆದಿದ್ದಾರೆ, ಅಕ್ಷರಗಳು. ಮತ್ತು ಅಲ್ಲೂ ಕೂಡ ಮುಂದೆನೂ ಇದೆ. ಸೊ ಇಲ್ಲೆಲ್ಲ ಅಂದರೆ ಮುಂಚೆ ಟ್ರೇಡ್ ಎಲ್ಲ ಮಾಡ್ತಾಯಿದ್ರು ಇರಾನಿಯನು, ಇಂಡಿಯನ್ಸು. ಸೊ ಅದ್ರದ್ದೆಲ್ಲ ಡೀಟೇಲ್ಸ್ ಹೇಳ್ತಾಯಿದ್ರು. ಆವಾಗೆಲ್ಲ ಅವ್ರ ಬಿಲೀಫ್ ಆ್ಯಕ್ಚುಲಿ ಬೆಂಕಿ, ಗಾಳಿ, ನೀರು, ಅರ್ತು ಅದ್ರ ಬಗ್ಗೆ ಎಲ್ಲ
ಸೊ ಇಟ್ಸ್ ಟ್ರಸ್ಟ್ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಮುಂಚೆ ಎಲ್ಲ ನ್ಯಾಚುರಲ್ ಆಗಿರ್ತಿತ್ತು, ಬಟ್ ಇದು ಸ್ವಲ್ಪ ಇವಾಗ ಇಟ್ಸ್ ನಾಟ್ ನ್ಯಾಚುರಲ್ ಎನಿಮೋರ್ ಅನ್ನೋ ಥರ ಊಟ ಆಗಿತ್ತು. ಸೊ ಅದಕ್ಕೆ ಫುಲ್ ಎನರ್ಜಿಯಿಂದ ಓಡಾಡ್ತಾ ಇದ್ದ. ಸೊ ಇದಾಯಿತು. ಈ ನೆಕ್ಸ್ಟ್ ಪ್ಲೇಸಿಗೆ ಬಂದ್ವಿ ನಾವು, ಎನರ್ದಲ್. ಸೊ ಇದು ಸ್ವಲ್ಪ ನ್ಯಾಚುರಲ್ ಅಂತ ಅನ್ನಿಸ್ತು. ಸೊ ಇಲ್ಲೂ ಬೆಂಕಿ ಹಂಗೆ ಅದೇ ಆಗಿದೆ ಇದು ದ ಫೈರ್ ಮೌಂಟೇನ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಸ್ವಲ್ಪ ಬೆಚ್ಚಗೆ ಚಳಿ ಇದ್ದಿದ್ದರಿಂದ ಸ್ವಲ್ಪ ಬೆಚ್ಚಗೆಲ್ಲ ಇದು ಮಾಡ್ಕೋತಾ ಇದ್ವಿ. ಸೊ ನಿಮಗೇನಾದರೂ ಟೈಮ್ ಇಲ್ಲ ಅಂತಂದರೆ ಈ ಪ್ಲೇಸ್ನ ಸ್ಕಿಪ್ ಮಾಡ್ಬೋದು. ಸೊ ಇಟ್ ಈಸ್ ನಾಟ್ ದ್ಯಾಟ್ ಗ್ರೇಟ್ ಅಂತ ನಮಗೇನು ಅನ್ನಿಸ್ಲಿಲ್ಲ. ಇದು ಜಸ್ಟ್ ಇದೊಂದು ಅಷ್ಟೇ, ನಾವು ನೋಡ್ಕೊಂಡು ಮುಂದೆ ಹೋದ್ವಿ. ಸೊ ರಿಟರ್ನ್ ರೂಮಿಗೆ ಬಂದು ನೆಕ್ಸ್ಟ್ ಫ್ರೆಶ್ ಆಗಿ ಸೊ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲೇ ಅಂದರೆ ನಿಯರ್ ಬೈ ಯಾವುದು ರೆಸ್ಟೋರೆಂಟ್ ಇದೆ ಅಂತ ನೋಡಿದ್ವಿ. ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಅಂತ ಹೋದ್ವಿ. ಆರ್ಡ್ರ್ ತೊಗೊಂಡ್ರು, ಬಟ್ ತುಂಬ ಟೈಮ್ ತೊಗೊಂಡ್ರು ಕೊಡೋದಕ್ಕೆ. ಆ್ಯಂಡ್ ಆಲ್ಸೋ ಇವನು ಸಿಕ್ಕಾಬಟ್ಟೆ ತರಲೆ ಮಾಡಿದ್ವಿ. ಯಾಕಾದರೂ ಹೊರ್ಗಡೆ ಬಂದು ಊಟ ಮಾಡೋದಕ್ಕೆ ಅಂತ ಅನ್ನಿಸ್ತು ನಮಗೆ ಫಿನಿಷ್ ಮಾಡೋಷ್ಟೊಳಗಡೆ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸಲ್ಲಿ ತುಂಬ ಪ್ರೈಸ್ ಜಾಸ್ತಿ ಇತ್ತು ಕಂಪ್ಯಾರಿಟಿವ್ಲಿ. ಇದೇನೇ ನಿಜಾಮಿ ಸ್ಟ್ರೀಟದು ನೈಟ್ ವ್ಯೂ ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಸೊ ಡಿನ್ನರ್ ಮುಗಿಸಿ ಮನೆಗೆ ಹೋಗಿ ಮಲ್ಕೊಂಡ್ವಿ. ಸೊ ದಿಸ್ ವಾಸ್ ಅವರ್ ಡೇ 2 ಟ್ರಿಪ್ ಎಕ್ಸ್ಪೀರಿಯನ್ಸ್ ಇನ್ ಬಾಕು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಫುಲ್ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಗೆ ಎಲ್ಲಿ ಇಷ್ಟ ಆಯಿತು, ನೀವು ಯಾವುದಾದ್ರೂ ಹೋಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಪ್ಲೀಸ್ ಡೂ ಸಪೋರ್ಟ್. ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತು ಡೀಟೇಲ್ಡ್ ಇನ್ಫಾರ್ಮೇಷನು ಕೂಡ ಕೊಟ್ಟಿದ್ದೀನಿ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಫಾರ್ ಮೋರ್ ಡೀಟೇಲ್ ಡಿಸ್ಕ್ರಿಪ್ಷನ್ ರೆಫರ್ ಮಾಡಿ. ಪಾರ್ಟ್ 3 ಶದಾಗ್ ಮಿಸ್ ಮಾಡ್ಕೋಬೇಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.